ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲ್ ವ್ಯೂ ಚಾನಲ್ಗೆ. ಇವತ್ತು ಈ ವಿಡಿಯೋದಲ್ಲಿ ನಾವು ಒಂದು ಓಪನ್ ಹೈ ಲೋ ಕ್ಲೋಸ್ ಸ್ಟ್ರಾಟಜಿ ಇಟ್ಕೊಂಡು ನಾವು ಹೇಗೆ ಟ್ರೆಂಡ್ ರಿವರ್ಸನ್ನು ಕಂಡುಹಿಡಿಬೋದು ಅಂತ ಅದ್ರ ಬಗ್ಗೆ ನೋಡೋಣ ಒಂದು ಕ್ವಿಕ್ ಆಗಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಒಂದು ಕ್ಯಾಂಡಲ್ ಸ್ಟಿಕ್ ಪ್ಯಾಟ್ರನಲ್ಲಿ ಇಲ್ಲಿ ನೀವು ಗ್ರೀನ್ ಕಲರ್ ಕ್ಯಾಂಡಲ್ಲು ಪಾಸಿಟಿವ್ ಕ್ಯಾಂಡಲ್ಲು, ರೆಡ್ ಕಲರ್ ಕ್ಯಾಂಡಲ್ಲು ನೆಗೆಟಿವ್ ಕ್ಯಾಂಡಲ್. ರೈಟ್, ಇಲ್ಲಿ ಏನಾಗುತ್ತೆ, ಪಾಸಿಟಿವ್ ಕ್ಯಾಂಡಲ್ಲು ಕೆಳಗಡೆ ಓಪನ್ ಆಗುತ್ತೆ, ಲೋ ಹೈ ಅಪ್, ಅದಾದಮೇಲೆ ಕ್ಲೋಸ್. ರೈಟ್, ಅದೇ ರೀತಿ ರೆಡ್ ಕ್ಯಾಂಡಲ್ ಏನಾಗುತ್ತೆ, ಓಪನ್ ಮೇಲೆ ಆಗುತ್ತೆ, ಹೈ ಮೇಲೆ, ಅದಕ್ಕೆ ಕ್ಲೋಸ್ ಕೆಳಗಡೆ, ಅದಕ್ಕೆ ಲೋ ಕೆಳಗಡೆ. ಒಂದು ವೇಳೆ ಇವಾಗ ನಾವು ನೋಡ್ತಾ ಇರೋದು ಯಾವುದಂತಂದರೆ ಒಂದು ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕ್ಯಾಂಡಲ್, ಅಂದರೆ ಟ್ರೆಂಡ್ ರಿವರ್ಸಲ್ ಕ್ಯಾಂಡಲ್. ಹೇಗೆ ಅಂತಂದರೆ ಓಪನ್ ಮತ್ತು ಹೈ, ಸಾರಿ, ಇವಾಗ ಗ್ರೀನ್ ಕ್ಯಾಂಡಲ್ ಇವಾಗ ಅಪ್ಸೈಡ್ ಹೋಗುತ್ತೆ ಅಂತ ಅಂದ್ಕೊಳ್ಳಿ. ಅಪ್ಸೈಡ್ ಹೋಗುತ್ತೆ ಅಂತಂದರೆ ಓಪನ್ ಮತ್ತು ಲೋ ಸೇಮ್ ಆಗಿರುತ್ತೆ, ಅಂದರೆ ಇಲ್ಲಿ ಯಾವುದೇ ರೀತಿ ಒಂದು ವಿಕ್ ಬರಲ್ಲ. ಓಕೆ, ಅದೇ ರೀತಿ ಇವಾಗ ಟ್ರೆಂಡ್ ಹೋಗುತ್ತೆ ಅಂತಂದರೆ ಈ ರೀತಿ ಕ್ಯಾಂಡಲ್ ಬಂದಾಗ, ಒಂದು ವೇಳೆ ಡೌನ್ ಟ್ರೆಂಡ್ ಆದಮೇಲೆ ಬಂದ ಮೇಲೆ ಈ ಕ್ಯಾಂಡಲ್ ಈ ರೀತಿ ಫಾರ್ಮೇಷನ್ ಮಾಡಿದಾಗ ಒಂದು ಮತ್ತೆ ಅಪ್ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ಅಂತ ಅರ್ಥ. ಅದೇ ರೀತಿ ಒಂದು ವೇಳೆ ಮಾರ್ಕೆಟ್ ಬಂದುಬಿಟ್ಟು ಅಪ್ಸೈಡ್ ಇರುತ್ತೆ ಅಂದ್ಕೊಳ್ಳಿ. ಅದಾದಮೇಲೆ ಈ ರೀತಿ ರೆಡ್ ಕ್ಯಾಂಡಲ್ ಬಂದಾಗ ಓಪನ್ ಮತ್ತು ಹೈ ಏನಾಗುತ್ತೆ, ಸೇಮ್ ಇರುತ್ತೆ ರೆಡ್ ಕ್ಯಾಂಡಲಲ್ಲಿ. ಇಲ್ಲಿ ಓಪನ್ ಹೈ ಈ ರೀತಿ ಕ್ಯಾಂಡಲ್ ಫಾರ್ಮೇಷನ್ ಆದರೆ ಮತ್ತೆ ಕೆಲವು ಕರೆಕ್ಷನ್ ಬರುತ್ತೆ ಅಂತ ಅರ್ಥ. ಓಕೆ, ಇದನ್ನ ಟ್ರೆಂಡ್ ರಿವರ್ಸಲ್ ಅಂತ ಅಂತೀವಿ. ಇದರಲ್ಲಿ ಮೇಜರಾಗಿ ನಾವು ಒಂದು ಮಂತ್ಲಿ ಕ್ಯಾಂಡಲಲ್ಲಿ ಯೂಸ್ ಮಾಡ್ಬೋದು, ವೀಕ್ಲಿ ಕ್ಯಾಂಡಲ್ ಯೂಸ್ ಮಾಡ್ಬೋದು, ಮತ್ತು ಡೈಲಿ ಕ್ಯಾಂಡಲ್ ಅಂತಂದರೆ ಒಂದು ಶಾರ್ಟ್ ಟರ್ಮ್ ಪೀರಿಯಡ್ಗೆ ಅಂತಂದರೆ ಎಕ್ಸಾಂಪಲ್ಗೆ ಈ ರೀತಿ ಸ್ವಿಂಗ್ ಟ್ರೇಡಿಂಗಿಗೆ ಇದನ್ನು ಯೂಸ್ ಮಾಡ್ಕೋಬೋದು. ಈ ರೀತಿ ಸ್ವಿಂಗ್, ಇಲ್ಲಿ ಅಪ್ಸೈಡ್ ಇದೆಯಲ್ಲ, ಈ ರೀತಿ ಸ್ವಿಂಗ್ಸ್ನೆಲ್ಲ ಏನಿದೆಯೋ ಈ ರೀತಿಯಲ್ಲಿ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ಇಟ್ಕೊಂಡು ನಾವು ಟ್ರೇಡ್ ಮಾಡ್ಬೋದು. ಇಲ್ಲಿ ಇವಾಗ ಹ್ಯಾಸ್ ಪ್ರೆಸೆಂಟಲ್ಲಿ ಫಾರ್ಮೇಷನ್ ಆಗಿರೋದು ಎಲ್ಲಿ ಗೊತ್ತಾ, ಇಲ್ಲಿ ನೀವು ನೋಡ್ಬೋದು. ಇವತ್ತು ಏನು ಡೇಟು, 23 ಏಪ್ರಿಲ್. ರೈಟ್, 23 ಏಪ್ರಿಲಲ್ಲಿ ಓಪನ್ ಮತ್ತು ಹೈ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, ಆಲ್ಮೋಸ್ಟ್ ಓಪನ್ ಮತ್ತು ಹೈ ಆಲ್ಮೋಸ್ಟು ಒಂದು 1.6 ಪಾಯಿಂಟ್ಸ್ ಮತ್ತು ಡಿಫ್ರೆನ್ಸ್ ಇದೆ ಮತ್ತು ಆಗಿದೆ. ಅದೇ ರೀತಿ ಇಲ್ಲಿ ಕೆಳಗಡೆಯಿಂದ ಮೇಲ್ಗಡೆ ಈ ಟ್ರೆಂಡ್ ನೋಡ್ಬೋದು. ಈ ಟ್ರೆಂಡ್ ಏನಾಗಿದೆ, ಓಪನ್ ಮತ್ತು ಲೋನ ನೋಡಿ ಏನಾಗಿದೆ, ಆಲ್ಮೋಸ್ಟು ಸೇಮ್ ಇದೆ. ಓಪನ್ ಎಷ್ಟಿದೆ, 50,634 ಮತ್ತು ಲೋ ಬಂದುಬಿಟ್ಟು ನೋಡ್ಬೋದು 50,634.10 ಸೇಮ್ ಇದೆ ನೋಡಿ, ಅಪ್ ಟ್ರೆಂಡ್ ಹೋಗಿದೆ. ಅದೇ ರೀತಿ ನೀವು ಇಲ್ಲೂ ಕೂಡ ನೋಡ್ಬೋದು, ಇಲ್ಲೂ ಅಪ್ಸೈಡಲ್ಲಿ ಓಪನ್ ಮತ್ತು ಲೋ ಆಲ್ಮೋಸ್ಟು ಸೇಮ್ ಇದೆ. ಓಕೆ, ಆಲ್ಮೋಸ್ಟ್ ಸೇಮ್ ಇದೆ, ಇಲ್ಲಿ ನೋಡ್ಬೋದು. ಮತ್ತು ಡೌನ್ ಟ್ರೆಂಡ್ ಆದಮೇಲೆ ನೋಡಿ, ಇಲ್ಲಿ ಡೌನ್ ಟ್ರೆಂಡಲ್ಲಿ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಕೂಡ ಓಪನ್ ಮತ್ತು ಹೈ ಆಲ್ಮೋಸ್ಟ್ ಸೇಮ್ ಇದೆ. ಓಕೆ, 54,338 ಕೆಲವೊಂದು ಲಿಟ್ಲ್ ಬಿಟ್ ಪಾಯಿಂಟ್ಸ್ ಡಿಫ್ರೆನ್ಸ್ ಇದ್ದರೆ ಏನು ತೊಂದರೆ ಇಲ್ಲ. ಬಟ್ ಈ ರೀತಿ ಎಕ್ಯುರೇಟಿ ಆಗಿದ್ದಾಗ ಇನ್ನೂ ವೆರಿ ಸ್ಟ್ರಾಂಗ್ ಆಗಿರುತ್ತೆ ಅಂತ. ಇವಾಗ ಇಲ್ಲಿ ನೀವು ನೋಡ್ಬೋದು, ಓಪನ್ ಮತ್ತು ಏನಾಗಿದೆ, ಓಪನ್ ಎಷ್ಟಿದೆ, 54,338.70 ಇದೆ ಎಲ್ಲ. ಅದೇ ರೀತಿ ಹೈ ನೋಡ್ಬೋದು, 54,338.70 ಸೇಮ್ ಇದೆ. ಅದೇ ರೀತಿ ಇಲ್ಲೂ ನೋಡ್ಬೋದು, ಮತ್ತು ಓಪನ್ ಹೈ ಸೇಮ್ ಇದೆ. ಎಷ್ಟಿದೆ, 53,357.70. ಹೈ ಎಷ್ಟಿದೆ, 53,357.70. ಓಕೆ, ಈ ರೀತಿ ಸಿಂಪಲ್ ಮೆಥಡಲ್ಲಿ ನಾವು ಯೂಸ್ ಮಾಡ್ಬೋದು. ನೀವು ಮಾಡಬೇಕಾಗಿರೋದು ಒಂದೇ ಇಂಪಾರ್ಟೆಂಟ್ ಕೆಲಸ ಅಂತಂದರೆ ಇದನ್ನೆಲ್ಲನೂ ಬ್ಯಾಕ್ ಟೆಸ್ಟ್ ಮಾಡಿ. ಓಕೆ, ಬ್ಯಾಕ್ ಟೆಸ್ಟ್ ಮಾಡಿ ಎಲ್ಲೆಲ್ಲಿ ಅಂದರೆ ಇಂಡಿವಿಜುವಲ್ ಸ್ಟಾಕಲ್ಲಿ ಹೇಗಾಗಿದೆ ಮತ್ತು ಇಂಡೆಕ್ಸಲ್ಲಿ ಹೇಗಾಗಿದೆ, ಈ ರೀತಿ ಓಪನ್ ಮತ್ತು ಹೈ ಎಲ್ಲೆಲ್ಲಿ ಬಂದಿದೆ, ಯಾವ್ಯಾವ ಫಾರ್ಮೇಷನಲ್ಲಿ ಬಂದಾಗ ಹೇಗೆ ಟ್ರೆಂಡ್, ಮೇಜರ್ ಪಾಯಿಂಟ್ ಇಲ್ಲಿ ನಾವು ನೋಡಬೇಕಾಗಿರೋದು ಒಂದು ಟ್ರೆಂಡ್ ಆದಮೇಲೆ ಬರಬೇಕು. ಓಕೆ, ಇದು ಒಂದು ಟ್ರೆಂಡ್ ಆದಮೇಲೆ ಬರಬೇಕು. ಇನ್ ಕೇಸ್ ಇಲ್ಲಿ ನೀವು ನೋಡ್ಬೋದು, ಇದು ಕೂಡ ಓಪನ್ ಮತ್ತು ಹೈ ಸೇಮ್ ಇರುತ್ತೆ, ಬಟ್ ಆದರೆ ಇಲ್ಲಿ ಕೆಳಗಡೆ ಬಂದಿಲ್ಲ. ಓಕೆ, ಇಲ್ಲಿ ನೋಡ್ಬೋದು, ಓಪನ್ ಒಂದು ಲಿಟ್ಲ್ ಬಿಟ್ಟೆ ಡಿಫ್ರೆನ್ಸ್ ಇದೆ, ಬಟ್ ಆದರೆ ಇಲ್ಲಿ ಕೆಳಗಡೆ ಬಂದರೆ ಇದೆಲ್ಲ ಎಕ್ಯುರೇಟ್ ಆಗಿದೆ. ಇದು ಎಕ್ಯುರೇಟ್ ಆಗಿದ್ದಾಗ ಬರುತ್ತೆ. ಬಟ್ ಇವತ್ತು ಫಾರ್ಮೇಷನ್ ಆಗಿರೋದು ಕೂಡ ಸ್ವಲ್ಪ ಲಿಟ್ಲ್ ಬಿಟ್ಟು ಡಿಫ್ರೆನ್ಸ್ ಇದೆ. ಓಪನ್ ಮತ್ತು ಹೈಗೆ ಎಷ್ಟಿದೆ, 1.70 ಮಾತ್ರ ಡಿಫ್ರೆನ್ಸ್ ಇದೆ, 1.60 ಪಾಯಿಂಟ್ಸ್ ಡಿಫ್ರೆನ್ಸ್ ಇದೆ, ಮತ್ತು ಓಪನ್ ಆಗಿ ಆಲ್ಮೋಸ್ಟ್ ಸೇಮ್ ಇದೆ. ಇಲ್ಲಿಂದ ರಿವರ್ಸಲ್ ಆಗೋ ಚಾನ್ಸಸ್ ಕೂಡ ಇದೆ. ಬಟ್ ಈ ರೀತಿ ಕ್ಯಾಂಡಲ್ ಬಂದಾಗ ಒಂದು ಕ್ವಿಕ್ ರಿವರ್ಸಲ್ ಬರೋ ಚಾನ್ಸಸ್ಸು ಅತಿ ಹೆಚ್ಚಿರುತ್ತೆ. ಓಕೆ, ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಬಟನ್ ಪ್ರೆಸ್ ಮಾಡ್ಕೊಳ್ಳಿ. ಮತ್ತೆ ಇದೇ ರೀತಿ ವಿಡಿಯೋಲಿ ಮತ್ತೆ ಸಿಗೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.